ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ನೀವು ಟಾರ್ಗೆಟ್ ಮಾಡೋದನ್ನು ಬಿಟ್ಟು, ಹರಕೆ ಕುರಿಯನ್ನು ಮಾಡೋದು ಬಿಟ್ಟು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಅಧಿಕಾರಿಗಳ ಮೇಲೆ ಸೂಕ್ತವಂತ ಕ್ರಮವನ್ನು ಕೈಗೊಳ್ಳಿ. ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ನಿಮಗೆ ಕೇಳ್ತೇನೆ. ಇವತ್ತು ಯಾವುದೋ ರೇವ್ ಪಾರ್ಟಿಗಳು ನಡೀತು ಕಳೆದ ತಿಂಗಳು. ರೇವ್ ಪಾರ್ಟಿ ಆದಾಗ ಯಾರೋ ಫಾರ್ಮ್ ಹೌಸ್ ರೈಡ್ ಮಾಡಿದಾಗ ಫಾರ್ಮ್ ಹೌಸ್ ಓನರ್ನೂ ಅರೆಸ್ಟ್ ಮಾಡಿದ್ದೀರಿ, ಯಾರ್ಯಾರು ಅದ್ರಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀರಿ. ಈ ಕೇಸ್ನಲ್ಲಿ ಇವತ್ತು ಪರ್ಮಿಷನ್ ಇಲ್ಲದೆ ಇವತ್ತೆಲ್ಲ ಮೆರವಣಿಗೆ ಮಾಡಿದ್ದಾರೆ ಅಂತೇಳಿದರೆ, ಇವತ್ತು ಪರ್ಮಿಷನ್ ಇಲ್ಲದೇ ಇವತ್ತು ಸರ್ಕಾರದವರು ಕೂಡ ಮೆರವಣಿಗೆ ಮಾಡ್ತೀರಿ ಅಂತೇಳಿದರೆ, ಈ ರೀತಿ ದುರ್ಘಟನೆ ನಡೆದಾಗ ಮುಖ್ಯಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಳ್ಬೇಕು. ಅವ್ರ ವಿರುದ್ಧನೂ ಕೂಡ FIR ರಿಜಿಸ್ಟರ್ ಆಗಬೇಕು. ಯಾಕೆ ಹೈಕೋರ್ಟ್ ರಿಟೈರ್ಡ್ ನ್ಯಾಯಾಧೀಶರಿಂದ ಮಾಡ್ತಾ ಇದ್ದೀರಿ? ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಯಾಕೆ ನೀವು ತನಿಖೆ ಮಾಡಿಸೋಕ್ಕೆ ತಯಾರಿಲ್ಲ? ನಿಮಗೆ ಬೇಕಾದಂತೆ ವರದಿ ಬರಬೇಕು, ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು, ನೀವು ಅಧಿಕಾರದಲ್ಲಿ ಮೆರಿಬೇಕು. ಏನೇ ಅಯೋಗ್ಯ ಕೆಲಸಗಳು ಆದರೂ ಕೂಡ ಅಮಾಯಕರು ತೀರ್ಕೊಂಡ್ರೂ ಕೂಡ ಅದು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ನೀವು ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಬೇಕಾಗಾದ್ರೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿವೃತ್ತ ನ್ಯಾಯಾಧೀಶರನ್ನ ತನಿಖೆ ಮಾಡೋದನ್ನು ಬದಿಗಿಟ್ಟು, ಫಸ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿದ್ರಿ, ನಿವೃತ್ತ ನ್ಯಾಯಾಧೀಶರನ್ನು ಬದಿಗಿಟ್ಟು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನೋದನ್ನು ಬಿಟ್ಟು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು. ಮತ್ತು ಎರಡನೇದು RCB ಏನು 10 ಲಕ್ಷ ರೂಪಾಯಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ, IPL ಲಾಭ ಮಾಡಿಕೊಂಡು ಏನು ಭಿಕ್ಷೆ ಕೊಡ್ತಿದ್ದಾರೆ ಇವರು 10 ಲಕ್ಷ ರೂಪಾಯಿ. ಇವತ್ತು RCB ಕೂಡ ನಾನು ಒತ್ತಾಯ ಮಾಡ್ತೇನೆ ನಿಮ್ಮ ಮೂಲಕ, ಕನಿಷ್ಠ 1 ಕೋಟಿ ರೂಪಾಯಿ ಪರಿಹಾರವನ್ನು ಆ ಮೃತ ಕುಟುಂಬಕ್ಕೆ ಕೊಡಬೇಕು RCB ಅವರು ಕೂಡ. ಇದನ್ನು ಕೂಡ ಸಂದರ್ಭ ಆಗ್ರಹವನ್ನು ಮಾಡ್ತೇನೆ. ಥ್ಯಾಂಕ್ ಯು.